ಟಾಸ್ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್ ಮೊದಲು ಬ್ಯಾಟಿಂಗ್ ಮಾಡ್ತಾ ಇರೋದು RCB. ನಾನಿದ್ದೀನಿ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ನಮ್ಮ ಡಾರ್ಲಿಂಗ್ಸ್ ಗಳು ಇವತ್ತು ಗೆಲ್ತಾರ. ಓಪನಿಂಗ್ ಬಂದಿದ್ದು ದೊಡ್ಡಮ್ಮ ಡಿವೈನ್ ಹಾಗೂ ಡಾರ್ಲಿಂಗ್ ಮಂದಣ್ಣ. ಇಬ್ರು ಕೂಡ ಆರ್ಭಟ ಮಾಡಬೇಕಾಗಿತ್ತು, ಆದರೆ ಪವರ್ ಪ್ಲೇ ಅಲ್ಲಿ ಇಬ್ರು ಕೂಡ ವಿಕೆಟ್ ನ ಒಪ್ಪಿಸ್ಬಿಟ್ರು. ಸ್ಮಿತಿ ಮಂದಣ್ಣ 9ಕ್ಕೆ ಔಟ್, ಸೋಫಿ ದೊಡ್ಡಮ್ಮ ಕೂಡ 9ಕ್ಕೆ ಔಟ್. ಎಲಿಸ್ ಪೆರಿ ಅವರು ಸ್ಟ್ರೈಕ್ ಗೆ ಬಂದ್ರು. ಸೂಪರ್ ಆದಂತ ಪ್ರದರ್ಶನ ಕೊಡ್ತಾ ಇದ್ದಾರೆ. ಇಂಗ್ಲಿಷ್ ಹೀರೋಯಿನ್ ಪೆರಿ ಬ್ಯಾಟ್ ಇಂದ 4 ಗಳ ಮೇಲೆ 4 ಬಂತು. ನಾನು ಕೂಡ ಪೆರಿ ಜೊತೆ ಆಡೋಣ ಅಂತ ಪುಳಿಯೋಗರೆ ತಗೊಂಬಂದೆ. ನೋಡಬಹುದು 60 ರೂಪಾಯಿಗೆ ಪುಳಿಯೋಗರೆ ಹೇಗಿದೆ ಅಂತ. ನಾನ್ ಮ್ಯಾಚ್ ನೋಡ್ತಾ ಇದ್ದಿದ್ದು ಬಿ ಸ್ಟ್ಯಾಂಡ್ ಅಲ್ಲಿ. ಬಿ ಸ್ಟ್ಯಾಂಡ್ ನಿಂದ ವ್ಯೂ ಮಾತ್ರ ಸೂಪರ್ ಆಗಿತ್ತು. ಗ್ರೌಂಡ್ ಮಧ್ಯದಲ್ಲಿ ಎಲಿಸ್ ಪೆರಿ ಅವರು ಬೌಂಡ್ರಿಗಳ ಮೇಲೆ ಬೌಂಡ್ರಿ ಹೊಡಿತಿದ್ರು. ನಾನು ಸ್ಟ್ಯಾಂಡ್ ನಲ್ಲಿ ಕುತ್ಕೊಂಡ್ರು ಬೌಂಡ್ರಿಗಳ ಮೇಲೆ ಬೌಂಡ್ರಿ ಹೊಡಿತಿದ್ದೆ. ನಾನು ತಿಂತಾ ಇದ್ದೆ, ಅವರು ಬ್ಯಾಟಿಂಗ್ ಆಡ್ತಿದ್ರು. 60 ರೂಪಾಯಿಗೆ ಪುಳಿಯೋಗರೆ ಹೇಗಿತ್ತು ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೇಳೋದಾದ್ರೆ ನನ್ನ ಪ್ರಕಾರ ಪುಳಿಯೋಗರೆ ಚೆನ್ನಾಗಿತ್ತು ಅಂತಾನೆ ಹೇಳ್ತೀನಿ. ಲಾಸ್ಟ್ ಟೈಮ್ ರೈಸ್ ಬಾತ್ ತಗೊಂಡಿದ್ದೆ, ಅದು ಓಕೆ ಆಗಿತ್ತು. ಇದು 60 ರೂಪಾಯಿಗೆ ಪುಳಿಯೋಗರೆ ಚೆನ್ನಾಗಿತ್ತು. ಕ್ವಾಂಟಿಟಿ ಒಂದ್ ಸ್ವಲ್ಪ ಕಡಿಮೆ ಕೊಟ್ಟಿದ್ರು ಅಷ್ಟೇ. RCB 20 ಓವರ್ಸ್ಗೆ ಹೊಡೆದಿದ್ದು 131. ಮುಂಬೈ ಬ್ಯಾಟಿಂಗ್ ಸ್ಟಾರ್ಟ್. ಶ್ರೇಯಾಂಕ ಪಾಟೀಲ್ ಅವರ ಫೀಲ್ಡಿಂಗ್ ನೋಡಿ ಹೇಗಿದೆ ಅಂತ. ಸಖತ್ ಅಲ್ವಾ? 6 ಹೋಗ್ಬೇಕಾಗಿತ್ತು ಬಾಲು, ಆದರೆ ಹಿಡಿದ್ಬಿಟ್ಟು ಒಳಗಡೆ ಬಿಸಾಕದ್ಲು. ಕ್ರೇಜಿ ಗುರು. ನಮ್ಮ ಡಾರ್ಲಿಂಗ್ ಶ್ರೇಯಾಂಕ ಅಂದ್ರೆ ಸುಮ್ನೆನಾ? ಸೂಪರ್ ಫೀಲ್ಡಿಂಗ್, ಆದ್ರೆ ಕಳಪೆ ಬೌಲಿಂಗ್ ಮತ್ತು ಬ್ಯಾಟಿಂಗ್. ಮುಂಬೈ ಬ್ಯಾಟರ್ಸ್ ಗಳು RCB ಬೌಲರ್ಸ್ ನ ಧೂಳಿಪಟ ಮಾಡಿದ್ರು. 30 ಬಾಲ್ಗಿಂತ ಮುಂಚೆನೆ ಪಂದ್ಯವನ್ನು ಗೆದ್ರು. ಮುಂಬೈ 1/7 ವಿಕೆಟ್ಸ್. RCB ತಂಡಕ್ಕೆ ದೊಡ್ಡ ಸೋಲು, ಕಳಪೆ ಪರ್ಫಾರ್ಮೆನ್ಸ್. ನನಗಂತೂ ಕಣ್ಣೀರ್ ಬರ್ತಿದೆ. ಈ ಸಲ ಕಪ್ಪು ನಮ್ದೇ, ಬರ್ದಿಟ್ಕೊಳ್ಳಿ.